ಎಷ್ಟು ಒಂದು ಕ್ವಿಂಟಲ್ ಅಂದರೆ 27-28 ಮಾಡ್ತಾರೆ. ಅಂದರೆ 27 ಅಂದರೆ 2700 ಎಷ್ಟು ದಿನದಿಂದ ಖರೀದಿ ಮಾಡ್ತಾರೆ? ಜೋಳ ಒಂದು 15 ದಿನ 20 ದಿನ ಆಯಿತು. ಓಕೆ, ಇದೇ ವ್ಯವಹಾರ ಇರೋದು. ಖರೀದಿ ಮಾಡಿ ಆಮೇಲೆ ಏನು ಮಾಡ್ತಾರೆ? ಮತ್ತು ಅವರು ಎಲ್ಲ ರೈತರು ಪಾಣಿ ತಗೊಂಡು ಅವರೇ ಜೋಳ ತಗೊಂಡು ಅವರೇ ಪಾಣಿ ತಗೊಂಡು ಅವ್ರ ಹೆಸರಿಂದ ಮತ್ತು ಗೌರ್ಮೆಂಟ್ ಎಷ್ಟು ಕೊಡ್ತಾರೆ? 37 ಅಂದರೆ ಒಂದು ಕ್ವಿಂಟಲ್ಗೆ 1,000 ರೂಪಾಯಿ ಮಾತ್ರ. ಅಂದರೆ ಮತ್ತು ಅವ್ರಿಗೆ ಕ್ವಿಂಟಲ್ಗೆ 200 ರೂಪಾಯಿ. ಕ್ವಿಂಟಲ್ಗೆ 200 ರೂಪಾಯಿ ಯಾರು ಕೊಡಬೇಕು? ಅವ್ರು ರೈತರು. ಓಕೆ, ಅಲ್ಲ ಅವ್ರ ತಾವು 2,600 ಇನ್ನೂ ಕೊಡಲ್ಲ ಸರ್ ಯಾರು ಪಾಣಿ. ಓಕೆ, ಆದರೆ ರೈತರು ಯಾಕೆ ನೇರವಾಗಿ ಮಾರಲ್ಲ? ಅವ್ರಿಗೆ ಮುಂದೆ ಇವಾಗ ಸಾಲ ಎಲ್ಲ ಮಾಡ್ಕೊಂಡಿರ್ತಾರೆ ಸರ್. 4 ತಿಂಗಳಾಗುತ್ತೆ ಬರೋದು. 4 ತಿಂಗಳು ಸಾಲ ಇದು ಇಂಟ್ರೆಸ್ಟು ಅದು ಅವರಿಗೆ ಇವಾಗ ನಮ್ಗೆ ಅರ್ಜೆಂಟ್ ಸರ್. ಒಬ್ಬರು ಬಂದು ಕುರ್ಚಿ ಮೇಲೆ ಇಟ್ಟಿರ್ತಾರೆ, ಸಾಲ ತಗೊಂಡು ಖರ್ಚಿಗೆ ಬಿಡ್ತೀವಿ ಅಂತ. ಓ, ಇವರೇ ಸಾಲನೂ ಇವರೇ ಕೊಡೋದು? ಇಲ್ಲ ಬೇರೆ ಕೋಆಪ್ರೇಟಿವ್ ಸಾಲ ಕೊಟ್ಟಿರ್ತಾರೆ, ಬೇರೆ ಕಡೆಯಿಂದ ಸಾಲ ಕೊಟ್ಟರು, ಸಾಲ ಇಸ್ಕೊಂಡಿರ್ತಾರೆ ನಮ್ಮ ರೈತರು. ಆ ರೈತರು ಅವರು ಬೆಳೆ ಬಂದಾಗ ಯಾರಿಗೆ ಬೇಕಾದ್ರೆ ಅವ್ರು ಮಾರ್ಬೇಕು. ಬೆಳೆ ಬಂದಾಗ ಕೇಳಕ್ಕೆ ಬರ್ತಾರೆ. ಇವರು ತೂಕ ಎಲ್ಲಿ ಮಾಡ್ತಾರೆ? ತಗೋಬೇಕಾರೆ ಅಲ್ಲೇ ಹೊಲದಲ್ಲೇ ತೂಕ ಮಾಡಿ ಅಲ್ಲಿಂದಲೇ ತಗೋಬೇಕು. ಅಮಾಲಿಯಿಂದ ಇವ್ರದ್ದೆಲ್ಲ ಎಷ್ಟು ಜಮೀನಿದೆ ಗೊತ್ತಾ? ಅಂದರೆ ಅದಕ್ಕೆ ಸರ್ ಈಗ ನೀವು ನಿಜ ಹೇಳಿದೆಲ್ಲ, ನಿನ್ನನ್ನು ಟಾರ್ಗೆಟ್ ಮಾಡ್ತಾರಲ್ಲ, ಹಾಂ, ನಿನಗೆ ತೊಂದರೆ ಕೊಡ್ತಾರಲ್ಲ ಅವರು. ಯಾವ್ದು ನಿಮ್ಮದು? ಎಷ್ಟು ದೂರ ಇಲ್ಲಿಂದ? 5 ಕಿಲೋಮೀಟ್ರ್. ಈಗ ಇಲ್ಲಿ ಕೆಲಸ ಬಿಟ್ಟಿದ್ರೆ ಬೇರೆ ಕೆಲಸ ನೋಡ್ಬೇಕು. ಈಗ ಸತ್ಯ ಹೇಳ್ಬಿಟ್ಟಿದ್ರಲ್ಲಪ್ಪ, ಮತ್ತೇನಿಲ್ಲ ಸರ್, ಇದ್ದಿದ್ದು ಹೇಳ್ಬೇಕಲ್ಲ ಸರ್. ಮತ್ತು ನೋಡಿ ಅವ್ನು ಹೆಂಗೆ ನಾರಾಯಣ ಅವನಿತ್ತು, ಹಾಂ ಹಿಂಗೆ ಆಡ್ತಾರೆ ನೋಡಿ, ಎಲ್ಲ ನಮ್ಮದೇ ಅಂತ. ಹಾಂ, ಸುಳ್ಳು ತಾನೆ? ಹಾಂ, ಅಣ್ಣ ತಮ್ಮ ಎಲ್ಲರೂ ಕಳಿಸಿದ್ದು ಅವ್ರು 50 ಚಂದ ಹತ್ರ ತೊಗೊಂಡು ಬೀಗರು ಎಲ್ಲ ಹೇಳಿದ್ದು ಕೇಳಿ ಸರ್. ಸರ್ ಮಾತಾಡ್ತಾರೆ. ಹಾಂ, ಇಲ್ಲಿ ಬಾಣ ಮಾತಾಡಪ್ಪ. ಯಾರು ಇನ್ಚಾರ್ಜ್? ಈಗ ಸುಮ್ಮನೆ ಇರೋ ಗೋಡೌನ್ ಯಾರು ಇನ್ಚಾರ್ಜ್? ಯಾರು ಹ್ಯಾಂಡ್ ಓವರ್? ಹೆಸರು ನಾರಾಯಣ ಸ್ವಾಮಿ. ನಿಮ್ಮ ಹೆಸರೇನು? ರಾಮಚಂದ್ರ. ನೀವೇನು ಕೆಲಸ ಇದ್ದಾರಲ್ಲ, ಕೆಲಸಕ್ಕಿದ್ರ ಇಲ್ಲಿ? ಹಾಂ, ರೈತರು. ಏನು ಬೆಳೆ ಬೆಳಿತೀರ? ಎಷ್ಟು ಬೆಳಿತೀರ ಜೋಳ? 300 ಚೀಲ. ಎಷ್ಟು ಎಕರೆ ಬೆಳಿತೀರ? 10 ಎಕರೆ. 10 ಎಕರೆ 300 ಚೀಲ ಬೆಳಿತೀಯಾ? ನಿಮ್ದು 10 ಎಕರೆ? ಏನು ಸರ ನಮ್ಮದು? ಒಟ್ಟು ಎಷ್ಟು ಎಕರೆ? ಕೇಳಿದಾಗ ನೀನು ಹೇಳಿದ್ರೆ ಹೇಳ್ಬೇಕು. ಅರ್ಥ ಆಯ್ತಾ? ಹಾಂ, ಇಲ್ಲ ಅವ್ನು ಕರೆದ ಸಮಯ ಸುಮ್ಮನೆ ನಿಂತು ಹೇಳಿದ್ರೆ ಮಾತಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು. ಯಾಕೆ ಯಾರಿಂದ ತಗೊಂಡ್ರಿ? ಯಾವ ರೈತರಿಂದ ತಗೊಂಡ್ರಿ? ನೀವು ಅಂದರೆ ಇಷ್ಟು ನಿಮ್ದೆ? ಯಾರು ನಿಮ್ಮ ಚಿಕ್ಕಪ್ಪ? ಹಾಂ, ಮತ್ತಿಂದ ನಿಮ್ಮ ಚಿಕ್ಕಪ್ಪ ಇಬ್ಬರು ಸೇರಿ 300 ಚೀಲ ಬೆಳಿತೀನಿ. ಎಷ್ಟು ಜನರು ಇದೆ ಹೇಳಪ್ಪ? ಎಷ್ಟು ಜನ ರೈತರು ಇದೆ? ಹಾಂ, ಇಬ್ಬರು ಸೇರಿ ಇಷ್ಟು ಚೀಲ. ಎಷ್ಟು ಚೀಲ ಇದೆ ಒಳಗೆ? 600 ಚೀಲ. 300 ಮುಂದೆ 300 ಮುಂದೆ ಬಾಣ. ಹಾಂ, 300 ಒಟ್ಟು ಎಷ್ಟು ಎಕರೆ ಆಗ್ತದೆ? ಒಂದು ಎಕರೆ ಎಷ್ಟು ಬೆಳೀತದೆ ನೋಡ? ಅಲ್ಲಿ ಎಷ್ಟು ಎಕರೆ ಆಯಿತು? 10 ಎಕರೆ. ನಿಮ್ದು 10 ಎಕರೆ ಇದೆಯಾ? ಎಲ್ಲಿ ಹಾಕಿದ್ವಿ? ಪಾಣಿ ಇದೆಯಾ? ಏನು ಸರ್ ನಂಬರ್? ಯಾರಪ್ಪ ನಂಬರ್? ಸೊಪ್ಪಣ್ಣಪ್ಪ ಸರ್, ರಾಮಕೃಷ್ಣ. ಏನು ಕಿಲ್ಲಿಕ್ಕೆ ಸರ್ವೆ ನಂಬರ್ ಯಾವ್ದು? ಗೌರ್ಮೆಂಟ್ ರೇಟ್ಗೆ ಗೌರ್ಮೆಂಟ್ ರೇಟಿಗೆ ಎಷ್ಟು ಹೋಗ್ತಾರೆ?
ಒಬ್ಬರ ಹತ್ರ ಎಷ್ಟು ತಗೋತಾರೆ ಗೌರ್ಮೆಂಟ್ ಹತ್ರ? ಎಷ್ಟು ತಗೋತಾರೆ ಹೇಳಪ್ಪ? ಎಷ್ಟು ತಗೋತಾರೆ MSP? ಒಬ್ಬರು ರೈತರ ಹತ್ರ ಎಷ್ಟು ತಗೋತಾರೆ ಗೌರ್ಮೆಂಟ್ ರೈತರು? ಟೋಕನ್ ತೊಗೊಂಡಿದ್ದೀರಾ? ಅವರು MSP ಕರೀರಿ, ಸೆಕ್ರೆಟರಿ ಇದ್ರಲ್ಲ ಆ ತಳವಾರ ಎಷ್ಟು ಜನ ರೈತರ ಹತ್ರ ತೊಗೊಂಡಿದ್ದೀರಾ? ಇನ್ನೊಬ್ಬನು ತಳವಾರ ಹತ್ರ ಇದೆ ನಂಬರ್. ಹೇಳಿ ಎಷ್ಟು ಬರಕ್ಕೆ ಸ್ಟೇಟ್ಮೆಂಟಲ್ಲಿ ತೊಗೊಂಡು ಸೆಂಟ್ ತಗೊಳ್ಳಿ, ಫೀಲ್ ಮಾಡಿ BDO ಬಂದು ಆಯ್ತಲ್ಲ, ನೀವೇನಿದೆ ಮಾಜರ್ ಮಾಡಿ ಪ್ರೊಸೀಜರ್ ಪ್ರಕಾರ ಮಾಡಿ, ಇಷ್ಟೊಬ್ಬರು ಫೀಲ್ ಮಾಡಿ, ಫೀಲ್ ಮಾಡಿ ನನ್ನ ಏನು ಹೆಸರು ತಮ್ಮದು? ರಾಮಚಂದ್ರ. ಇಲ್ಲಿ ಇಡಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ. ಪರ್ಮಿಷನ್ ಯಾರು ಕೊಟ್ಟರು ಸರ್? ನಾವು ಬರೆಯೋದೈತೆ ಹಾಕಿ ಅಷ್ಟೇ. ದರ್ಗಾದು ಅಂತಂದ್ರಲ್ಲ, ಇದನ್ನ ಮ್ಯಾನೇಜ್ ಮಾಡಿದಾರೆ ಯಾರಾದರೂ ಒಬ್ರು ಇರ್ತಾರಲ್ಲ, ನಾನು ಅವರೇ ತಗೊಂಡ್ರೆ ಸರ್, ಮಂದಿರಂಗದವ್ರೆ ಅವರು ಗೊಬ್ಬರ ಹಾಕಿ ಮಂಜನಂದೇವರು ಅವರು ನಾರಾಯಣ ಸಂಬಳ ಹಾಕಿರೋದು. ನಾರಾಯಣ ಅದಕ್ಕೆ ನಾವು ಇಲ್ಲ ಬಿದ್ದೀವಿ, ಮನೆ ಇಲ್ಲಿದ್ದಕ್ಕೆ ನಾವು ಫೋನ್ ನಂಬರ್ ತೊಗೊಳ್ಳಿ, ಇವ್ರದ್ದು ಡೀಟೇಲ್ ತೊಗೊಳ್ಳಿ, ಫೋನ್ ನಂಬರ್ ಆಧಾರ್ ಕಾರ್ಡು, ವೋಟರ್ ID, ಅಡ್ರೆಸ್ ಪ್ರೂಫ್, ID ರಾಮಚಂದ್ರ ಇನ್ಫಾರ್ಮೇಷನ್ ಇದನ್ನು ಸೇರಿ ಕೇಸ್ ಮಾಡಿ. ಇದರಲ್ಲಿ ಇನ್ನೂ ಅಕ್ಕಿ ತಗೊಳ್ಳಿ. ಮೊಬೈಲ್ ನಂಬರ್ ಅಲ್ಲಿ ಬೇರೆ ಬಂದಿದ್ದ ಇದ್ದಪ್ಪ, ಇಬ್ಬರು ಇದೆ ಸರ್ ಇಲ್ಲಿ ಗ್ರಾಮ ಕರ್ಸಿ ಅವ್ರನ್ನೂ ಕರ್ಸಿ. ರಾಮಣ್ಣ ವಿ ಯಾರು? ಕೃಷ್ಣಮೂರ್ತಿ ಅಂತ ಆರ ಯಾರು? ಅನ್ನಪೂರ್ಣ ಜಾನ ಆಧಾರ್ ಮೇಡಮ್ ಏನು ಕೆಲಸ ಮಾಡ್ತೀವಿ? ಜೋಳ ನಾವು 6-6.5 ಎಕರೆ ಮೆಣಸಿನ್ಕಾಯಿ ಎಷ್ಟು ಎಕರೆ ಬೆಳೆಸಿ? ನರಸಿಂಹ 12 ಇವಾಗ ನಿಂದ ನರಸಿಂಹ ಜೋಳ ಬೆಳೆದಿತ್ತು ಸರ್. ಅದು ಸ್ವಲ್ಪ 6.5 ಎಕರೆ ಜೋಳ ಜೋಳ ಎಷ್ಟು ಎಕರೆ? ಅಂದರೆ 13 ಎಕರೆ ಜೋಳ. ನರಸಿಂಹ ಎಷ್ಟು ಬೆಳೆದಿದೆ ಜೋಳ? 13 ಎಕರೆ. ಎಕರೆ 25-26 ಎಷ್ಟಾಯ್ತು ಅದು? ವಯಸ್ಸು 180 ಬೇರೆ ಯಾರ್ದಿದೆ ಇದರಲ್ಲಿ? ಇನ್ನು ಯಾವ್ದು ನಮ್ಮ ಕಡೆ ಮನೆ ಜಾಗ ಇಲ್ಲ ಅಂತ ಮನೆಗಳು ಬಂದು ತೊಂದರೆ ಆಗ್ತದೆ. ಇದ್ರ ಭಾರಿ ಕೇಳಿ ಅಲ್ಲಿ ಹೋಗ್ಬಿಡೋಣ. ಇದೊಂದು ಸೀಲ್ ಮಾಡಿಸಿ. ಸೀಲ್ ಮಾಡಿಬಿಟ್ಟು ಇಲ್ಲಿ ಗಾಡಿ ಐತೆ ನಮ್ಮದು ಟೂ ವೀಲರ್ ಒಂದು ಗಾಡಿ ಇಟ್ಕೊಂಡು ಅಲ್ಲಿ ಇನ್ನೊಂದು ಕೂಡ ಕಾರ್ ಬರ್ಬೇಕು ಅನ್ಬೇಕು. ಬೀಗ ಹಾಕಿ ಕೀ ಇಟ್ಕೊಳ್ಳಿ. ಅವರು ಯಾರಿದ್ರೆ ಅವ್ರು ಇಟ್ಕೊಳ್ಳಿ. ಇಲ್ಲಿ ನೀವು ಮಾಲ್ ಅಲ್ಲೇ ಇದ್ದರೆ ಇಲ್ಲೇ ಇರ್ಬೇಕು. ನೀವು ಏನು ಮಾಲ್ ಐತಿಲ್ಲ ಇಲ್ಲೇ ಕೊಡ್ತೀನಿ. ಈಗ ಒಂದು ಅದು ಕಾರಣ ಚಿಕ್ಕ ಕಾಂತರಾಜ ಕಾಂತ ಇಲ್ಲೇ ಬರಪ್ಪ. ಇಲ್ವಾ ಇಲ್ವಾ ಈಗ ಇವರು 3 ಜನ ಇಲ್ಲಿ ಕುಂದಿಸ್ಕೊಂಡು ಇಲ್ಲೇ ಇರ್ತಾರೆ. ಬನ್ನಿ ಸೆಕ್ರೆಟರಿ ಅವರೇ, ಬನ್ನಿ ಬನ್ನಿ. ಇಬ್ಬರು ಈತಪ್ಪ ಒಂದು ಸ್ವಲ್ಪ ನೋಡಿ
ಗೀತಾ ಗೀತಾ ನಿಮ್ಮ ಹೆಸರು ಏನಂತ? ಸರ್ ಸರ್ ಎಷ್ಟು ವರ್ಷದಿಂದ ಎಮ್ ಎಸ್ ಪಿಲಿ ಸೆಕೆಂಡ್ ಇಯರ್ ಯಾವ ಇದು ಮಾಡಿ ಡಿಪ್ಲೊಮಾ ಮೆಕ್ಯಾನಿಕ್ ನಿಮ್ಗೆ ಹೆಂಗೆ ಜಿ ಡಿ ಸಿ ಟ್ರೈನಿಂಗ್ ಇತ್ತು ಇಲ್ಲ ನಾವು ಕೋಆಪರೇಟಿವ್ ಸೊಸೈಟಿ ಸೆಕ್ರೆಟರಿ ಆ್ಯಕ್ಚುಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಬೇಕಂತೇಳಿ ನಮಗೆ ಎಮ್ ಎಸ್ ಪಿ ಇದು ಮಾಡಿಕೊಡ್ತಾರೆ ಯಾರು ಕೊಟ್ಟೋದು ನಿಮಗೆ? ಜಿ ಡಿ ಮೇಡಮ್ ಅವರು ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಅಫಿಷಿಯಲಾಗಿ ಅಪಾಯಿಂಟ್ ಆಗಿದೆಯಾ? ಎಮ್ ಎಸ್ ಪಿನಲ್ಲಿ ಇದರ ಎಮ್ ಎಸ್ ಪಿ ನಮಗೆ ಇದಾಗಿದೆ ಸರ್ ಏನೋ ತಗೊಬೇಕಂತೇಳಿ ಒಂದು ಇದಾಗಿದೆ ಸರ್ ಅದಾಗಿದೆ ಕೇಳೋದಕ್ಕೆ ಆನ್ಸರ್ ಮಾಡಿ ಹರಿಪ್ರಸಾದ್ ಅವರ. ಐದರ್ ಯು ಆರ್ ಪಾರ್ಟ್ ಆಫ್ ಕೋಆಪರೇಟಿವ್ ಸೊಸೈಟಿ ಆರ್ ಎಮ್ ಎಸ್ ಪಿ. ನೀವು ಕೋಆಪರೇಟಿವ್ ಸೊಸೈಟಿ ಕೋಆಪರೇಟಿವ್ ಸೊಸೈಟಿ ಯು ಆರ್ ನಾಟ್ ಪಾರ್ಟ್ ಆಫ್ ಎಮ್ ಎಸ್ ಪಿ. ಅಲ್ಲ ಸರ್ ಮತ್ತು ಅಲ್ಲಿ ಎಮ್ ಎಸ್ ಪಿ ನಾನು ಲಾಗಿನ್ ಮಾಡ್ತಿದ್ದೀನಿ ಅಂತೆಲ್ಲ ಹೆಂಗೆ ಕೇಳಿದ್ರೆ? ಎಮ್ ಎಸ್ ಪಿನಲ್ಲ ಸರ್ ನಾನು ಇದಾಗಿದೆ ಹಾಂ, ಎಮ್ ಎಸ್ ಪಿನಲ್ಲ ಸರ್ ಲಾಗಿನ್ ಎಲ್ಲ ಆಗಿರೋದು ನೀವು ಮಾಡಿಸ್ಕೊಂಡಿದ್ರಿ ಅದೆಲ್ಲ ಎಮ್ ಎಸ್ ಪಿದು? ಅಲ್ಲ ಸರ್ ಈಗ ತಂಬು ಸ್ಟಾರ್ಟ್ ಆಗಿರೋದ್ರೆ ಮುಂಗಾರ ಆಗಿರ್ಬೋದು ಇವತ್ತು ಹಿಂಗಾರು ಎಲ್ಲ ಆಗಿರೋದು ಅದೇ ಇದರಲ್ಲ ಸರ್ ಆಗಿರೋದು ನಿಮ್ಮ ಮುಖಾಂತರ ಮಾಡ್ತಾರೆ ಅದನ್ನು? ನಮ್ಮ ಮುಖಾಂತರದಲ್ಲಿ ನಮ್ಮ ಲಾಗಿನ್ ಇಲ್ಲ ಸರ್ ಆಗಿರೋದು ನಿಮ್ಮ ಲಾಗಿನ್ ಇದೆ. ಟ್ಯಾಕ್ಸ್ ರೂಪಾಯಿ ಎಮ್ ಎಸ್ ಪಿ ಯಾವಾಗಿಂದ ಸ್ಟಾರ್ಟು? ಸರ್ ನಮಗೆ ಕೊಟ್ಟಿರೋದು ಮಾತ್ರ ಲಾಸ್ಟ್ ಇಯರ್ ಸರ್. ಈ ವರ್ಷ ಇನ್ನೂ ಬಂದಿಲ್ಲ. ಈ ವರ್ಷ ಕೊಟ್ಟಿದ್ದಾರೆ ಸರ್ ಲಾಸ್ಟ್ ಇಯರ್ ಮತ್ತು ಈ ಇಯರ್. ಅದೇ ಯಾವ ಡೇಟಿಂದ ಪ್ರೊಕ್ಯೂರ್ಮೆಂಟ್ ಸ್ಟಾರ್ಟ್ ಆಗುತ್ತೆ? ಮುಂಗಾರು ಬಂದ್ಬಿಟ್ಟು 10th 11th ಇರಬೇಕು ಜನವರಿ. ಜನವರಿ ಹಿಂಗಾರು ಮುಂಗಾರು ಸ್ಟಾರ್ಟ್ ಆಗಿದೆ ಸರ್ ಅದು. ಸ್ಟಾರ್ಟ್ ಆಗಿದೆ. ಹಾಂ ಸರ್ ಲಾಗಿನ್ ಸ್ಟಾರ್ಟ್ ಆಗಿದೆ ಸರ್. ಮತ್ತು ಈಗ ಇವತ್ತು ಹಿಂಗಾರು ಲಾಗಿನ್ ಅಂದರೆ ಏನು ಅಂತ? ನೀವು ಲಾಗಿನ್ ಮಾಡಿ ಅಲ್ಲೇ ಪ್ರೊಕ್ಯೂರ್ ಮಾಡ್ಬೇಕು ತಾನೆ? ಹಾಂ ಸರ್ ನೀವು ಪ್ರೊಕ್ಯೂರ್ ಮಾಡೋಕೆ ತಾನೇ ಲಾಗಿನ್ ಯೂಸ್ ಮಾಡಬೇಕು. ಹೌದು ಸರ್. ಅಲ್ಲಿ ಆರ್ ಟಿ ಸಿ ತರಬೇಕು, ಒಂದು ಎಂಟ್ರಿ ಮಾಡಿಸ್ಬೇಕು, ಲಾಗಿನ್ ಮಾಡಿಸ್ಬೇಕು, ಕ್ವಾಂಟಿಟಿ ಕ್ವಾಲಿಟಿ ಚೆಕ್ ಮಾಡಬೇಕು, ಗ್ರೇಡಿಂಗ್ ಮಾಡಬೇಕು, ರೇಟ್ ಫಿಕ್ಸ್ ಮಾಡಬೇಕು, ತೊಗೊಂಡು ಕೊಡಬೇಕು. ಅದಕ್ಕಿಂತ ಮುಂಚೆ ಸರ್ ನಾವು ಫಸ್ಟ್ ತಂಬು ತೊಗೊಂಡಿವಿ ಸರ್. ನಮಗಿನ್ನ ಖರೀದಿ ಇದು ಮಾಡಿಲ್ಲ ಸರ್. ಇನ್ನು ಫಸ್ಟ್ ತಂಬುಗೆ ಒಬ್ಬರು ರೈತರ ಹತ್ರ ಎಷ್ಟು ತಗೋತೀರಾ ಏನು ಮ್ಯಾಕ್ಸಿಮಮ್? ಮ್ಯಾಕ್ಸಿಮಮು 10 ಎಕರೆ ಮೇಲ್ಪಟ್ಟು ಜಾಸ್ತಿ ಜನ ಅಂತಂದರೆ 10 ಎಕರೆಗೆ ಕಮಿಟ್ಮೆಂಟ್ ಮಾಡಿ 1 ಎಕರೆಗೆ 15 ಕ್ವಿಂಟಲ್ ಸರ್ 150 ಕ್ವಿಂಟಲ್ ಆಗುತ್ತೆ ಸರ್. ಆಗ ನಾನು ಒಬ್ಬರ ಹತ್ರ ಒಬ್ಬ ಮಾಲೀಕನ ಹತ್ರ ಎಷ್ಟು ತಗೋತೀರಾ ಅಂತ ಕೇಳಿ. ಒಬ್ಬನ ಮಾಲೀಕನ ಹತ್ರ ಪರ್ ಎಕರೆಗೆ 15 ಕ್ವಿಂಟಲ್ ಸರ್. ಮ್ಯಾಕ್ಸಿಮಮ್ 150 ಕ್ವಿಂಟಲ್. ಅದ್ರ ಮೇಲೆ ಮೇಲ್ಪಟ್ಟು ಇದೆ ಅಂತಂದ್ರೆ ಕೂಡ 150 ಕ್ವಿಂಟಲ್ ಹತ್ರ ಬರೋದು. ಈಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಫಿಸಿಕಲಾಗಿ ತೊಗೊಳೋದು? ಇಲ್ಲ ಸರ್. ಕ್ವಾಂಟಿಟಿ ಗ್ರೇಡರ್ ಯಾರು ನಿಮ್ಮಲ್ಲಿ? ಗ್ರೇಡಿಂಗ್ ಸೆಲೆಕ್ಟ್ ಆಗಿದೆ ಸರ್. ಫಿಸಿಕಲ್ ಸ್ಟಾರ್ಟ್ ಆದ್ರೆ ಗ್ರೇಡರ್ ಸ್ಟಾರ್ಟ್ ಆಗಿದೆ. ಇನ್ನೂ ಫಿಸಿಕಲ್ ಸ್ಟಾರ್ಟ್ ಆಗಿಲ್ಲ? ಇಲ್ಲ ಸರ್. ನಮ್ಗೆ ಏನು ಜಸ್ಟ್ ತಮ್ಮ ತಗೊಳ್ಳಿ ಅಂತ ಹೇಳಿದಾರೆ. ಫಿಸಿಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಡೇಟ್ ಯಾವಾಗ ಕೊಟ್ಟಿದ್ದಾರೆ? ಡೇಟ್ ಏನು ಅದ್ರ ಬಗ್ಗೆನೇ ಇಂಟಿಮೇಷನೇ ಇಲ್ಲ ಸರ್ ನಮಗೆ. ಆ ಗೋಡೌನ್ ನಿಮ್ದು ಅದು? ಯಾರು ಸರ್? ಅಲ್ಲಿದ್ದು ಗೋಡೌನು ಸರ್ ಗೋಡನ್ ಅಂದರೆ ಈಗ ಸ್ಟಾಕ್ ನೋಡಿರಲ್ಲ ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಸರ್ ಅದು. ನಿಮಗೆ ಸಂಬಂಧಪಟ್ಟಿಲ್ಲ? ಅಲ್ಲ. ಈಗ ನಾವು ಆಫೀಸಲ್ಲಿ ಬಂದು ನೋಡಿರೋ ಸರ್ ಅದು ನಮ್ಮ ಆಫೀಸ್ ಸರ್ ಅಷ್ಟೇ. ಅಷ್ಟೇ, ನಿಮಗೂ ಸ್ಟಾಕ್ಗೂ ಸಂಬಂಧ ಇಲ್ಲ? ಹಾಂ ಇಲ್ಲ ಸರ್. ಯಾರ್ದು ಸ್ಟಾಕ್? ಸ್ಟಾಕ್ ರೈತರಿಲ್ಲ ಸರ್. ಎಷ್ಟು ಜನ ರೈತರು? ಅದು ಗೊತ್ತಿಲ್ಲ ಸರ್. ಪರ್ಟಿಕ್ಯುಲರ್ ಗೊತ್ತಿಲ್ಲ. ಹಾಂ, ಯಾರ್ದಂತಂದ್ರೆ ರೈತರು ಅಂತ ಹೇಳ್ಬೋದು ಸರ್. ಪರ್ಟಿಕ್ಯುಲರ್ಗೆ ರೈತರೇ? ಇನ್ನೇನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರೋದಿಲ್ಲ, ರೈತರೇ. ನನಗೂ ಗೊತ್ತು. ಎಷ್ಟು ಜನ ರೈತರು? ಅದು ಗೊತ್ತಿಲ್ಲ ಸರ್. ಅದು ಯಾರು ಓನರ್ ಅವ್ರಿಗೆ ಗೊತ್ತಿರುತ್ತೆ ಸರ್. ನಮಗೇನು ಗೊತ್ತಿರೋದ್ರ ಬಗ್ಗೆ. ಎಷ್ಟು ಜನ ರೈತರು ಇದ್ದಾರೆ ಅಲ್ಲಿ ಮಾಲಿ? ಅದನ್ನ ಸರ್ ಹೇಳ್ತಿದ್ದೀನಿ. ಅಂದಾಜು ತಮಗೆ ಗೊತ್ತಿರೋ ಪ್ರಕಾರ ಸರ್ ಅದು ಒಂದೇ ಫ್ಯಾಮಿಲಿಯಿಂದ 5 ಫ್ಯಾಮಿಲೀಸ್ ಅಂತ ಹೇಳ್ತಾರೆ ಸರ್. ನಿಮ್ಗೆ ಐಡಿಯಾ ಇಲ್ಲ? ಹಾಂ ಅಷ್ಟೊಂದು ಐಡಿಯಾ ಸರ್. ಓಕೆ ಓಕೆ ಥ್ಯಾಂಕ್ ಯು. ನೋಡ್ರಿ ಅಲ್ಲಿ ನೋಡ್ಬಿಡಿ ಸರ್. ಇದು ಮಾಡಿದ್ದೀನಿ ಸರ್ ವಿಡಿಯೋ. ಅಲ್ಲ, ಈಗ ಲೆಕ್ಕ ಹಾಕ್ತಾರೆ ಎಷ್ಟು ವಿಡಿಯೋ ಇದೆ, ಎಷ್ಟು ಮೂಟೆ ಇದೆ ಅನ್ನೋದು ಲೆಕ್ಕ ಹಾಕ್ತಾರೆ. ಬನ್ನಿ ಕಾರ್ತಿಕ್, ಬನ್ನಿ ಸುರೇಶ್. ಎಷ್ಟು ಮೂಟೆ ಇದಾವೆ? ಇಷ್ಟೊಂದು ಟೈಮ್ ಬೇಕಾ? ಒಂದು ಆಯ್ತು ಲೆಕ್ಕ. ಅಣ್ಣ ಹೊಸದಾಗಿ ಹಾಕಿದ್ದೀನಿ ಮಂಜುನಾಥ ಸ್ವಾಮಿ. ತಳವಾರಣ ಏನು ಹೆಸರು? ರಾಮು. ಗಾಡಿ ತಂದೆ ನಡ್ಕೊಂಬಂದೆ. ನಡ್ಕೊಂತ ಗಾಡಿ ಇಲ್ಲ ನಿಮ್ಮದು? ಅಲ್ಲಿ ಆಯ್ತು ಬರಲಿ ಹಾಕ್ಕೊಂಡು ಮುಕ್ಕೊಂಬಿಟ್ರೆ ಬನ್ನಿ. ಏನು ಹೆಸರು ಸರ್ ತಮ್ಮದು? ನಾಗರಾಜ್. ಈ ನಾಯಬಲ್ ಅಂಗಡಿ ನಿಮ್ದೇನಾ?
ಇದು ರೇಷನ್ ಶಾಪ್ ನಿಮ್ದೇನಾ? ಸ್ಟೋರ್ ಹಾಕ್ತೀವಿ ಸರ್. ಅದೇ ಎಲ್ಲಿದೆ ರೇಷನ್ ಶಾಪ್ ಇದೆ ಅಂತ ಕೇಳ್ಪಟ್ಟೆ ತಮ್ಮದು. ಎಲ್ಲಿದೆ ನಮ್ಮ ರೇಷನ್ ಶಾಪ್ ಸರ್. ನಾವು ಇದೇನು ರೇಷನ್ ಅಂಗಡಿ ಎಲ್ಲಿದೆ? ರೇಷನ್ ನಾವು ಜಂಗೂರು ಯಾವುದು ನಮ್ಮ ಫುಡ್ ತಾನೇ ಇದೆ ಅಲ್ಲ ಎಫ್ ಸಾರಿ. ಇದೆಲ್ಲಿಂದ ಬಂದಿರೋದು? ಬೆಳಗ್ಗೆ ಸರ್. ಇದು ಯಾರು ಕೊಟ್ಟಿದ್ದು ನಿಮಗೆ? ಅಲ್ಲಿ ಅವರು ಎಲ್ಲಿಂದ? ಸೋಲಾರ್ ಡೀಲರ್ ಡೀಲರ್ ಯಾವ ಡೀಲರ್? ಬೆಳಗ್ಗೆ ಹಾಕ್ತೀವಿ ಸರ್. ಇದನ್ನೇನು ಯಾರು ಕೊಡ್ತೀರಾ? ಜಂಗೂರು ಶರಣಬಸ ಅವ್ರಿಗೆ ಏನು ಫೋನ್ ಮಾಡಿ ರೇಷನ್ ಕಾರ್ಡ್ ಅವ್ರಿಗೆ ನಾಳೆ ಶಾಪ್ ಇದು ಮಾಡಿ ಕೊಡ್ತೀವಿ. ಇಲ್ಲಿ ಯಾಕೆ ಇಟ್ಟಿದ್ದೀರಾ? ಅದು ಇಲ್ಲೇ ಹಾಕಿ ಸರ್. ಅಲ್ಲಿ ಶಾಪ್ ಎಲ್ಲಿ ನಿಮಗೆ? ಶಾಪು ಅವ್ರು ಗಂಗಪ್ಪ ಅವ್ರ ಮಾಮೂರು ಅವರು ಡೀಲಿಂಗು. ನಾವು ಅವ್ರದ್ದು ನಾವು ಇದಾಗಿ ಇವಾಗ ಸರ್. ನಿಮ್ದಿಲ್ಲ ಶಾಪು? ನಮ್ದಿಲ್ಲ. ಮತ್ತೆ ನಿಮ್ಮ ಹತ್ರ ಇಟ್ಕೊಂಡ್ರೆ ತಪ್ಪಲ್ವಾ? ಅಲ್ಲ ಸರ್, ನಮ್ಗೆ ಇಷ್ಟು ಕಾರ್ಡ್ ಕೊಡ್ತಾರೆ. ನಿಮ್ಮ ಹತ್ರ ಇಟ್ಕೊಂಡಿರೋದು ತಪ್ಪು. ಅಲ್ಲ ಸರ್, ಈಗ ನಮ್ಗೆ ಅವ್ರು ಕಾರ್ಡ್ ಕೊಡ್ತಾರೆ. ಇಷ್ಟು ಕಾರ್ಡ್ ಅಂತ ಯಾಕೆ ನಮಗೆ ಕೊಡ್ತಾರೆ ನಿಮಗೆ? ಅಲ್ಲ ಇವಾಗಿದ್ದಲ್ಲ ಒಂದು 10 ವರ್ಷದಿಂದ ನಾವು ಹಿಂಗೆ ಶರಣಬಸ ಅವ್ರಿಗೆ ಫೋನ್ ಮಾಡಿ ಕೊಡಿ. ಲೆಕ್ಕ ಹಾಕೊಳ್ಳಿ ಬನ್ನಿ. ಅದು ಗೋಡೌನ್ ಓಪನ್ ಮಾಡಿ ಬನ್ನಿ. ಗೋಡೌನ್ ಓಪನ್ ಮಾಡಿ. ಇದು ವಾಲ್ಮೀಕಿ ಅಲ್ಲಿ ಹಾಂ ಅದೇ ಓಪನ್ ಮಾಡಿ. ಕೀ ತಂದರೆ ಕೀ ಇಲ್ಲ ಹಾಂ ತೆಗೀರಿ. ಸೊಸೈಟಿ ಕೂಡ ಅವ್ರೇನ ಬೇಕು ನಿಮಗೆ? ಸೊಸೈಟಿ ಓಪನ್ ಮಾಡಿ. ಇದೇ ಸೊಸೈಟಿನ? ಓಕೆ, ಸೊಸೈಟಿನ ಓಪನ್ ಮಾಡಿಸಿ. ಅಲ್ಲ ಅದೇ ನೀವು ತೆಗೀರಿ. ಇದ್ರ ಇದು ಪೂಜೆ ಇದು ಮಾತು ಆರಾಮ ತೋರಿಸ್ಲಿಕ್ಕೆ ಆಗ್ತೀವಿ. ಇಷ್ಟು ಕಾರ್ಡ್ ಕೊಡ್ತಾರೆ ಅವರು. ಯಾರು? ಗಂಗಪ್ಪ. ನಿಮಗೆ ಯಾಕೆ ಕೊಡ್ತಾರೆ ಕಾರ್ಡು? ಅಲ್ಲ ನಮ್ಮದು ಇಲ್ಲಿ ಜನಗಳಿಗೆ ದೊಡ್ಡೂರಲ್ಲ, ದೊಡ್ಡದಲ್ಲ ಅವರು ಅವ್ರ ಕೈಲಿ ಆಗಲಿಲ್ಲ ಅಂದರೆ ಇನ್ನೊಂದು ಶಾಪ್ ಕೊಡೋಣ. ಅಲ್ಲಲ್ಲ ಇವಾಗಿದ್ದಲ್ಲ ಸರ್. ಅಂದರೆ ಇದೇ ಶಾಪ್ ಅವ್ರ ಕೊಡೋದು ನಿಮಗೆ? ಹಾಂ ಇವಾಗ ಅಲ್ಲ ಆ ಕಲ್ಲಿದ್ದರೆ ನೀವು ಇದೇ ಐತೆ. ಈ ಊರಲ್ಲಿ ಎಷ್ಟು ಶಾಪ್ ಇದೆ? ಎಲ್ಲ ಒಂದೇ ಮೇಡಮ್ ಒಂದೇ ಸರ್. ಊರಲ್ಲಿ ಒಟ್ಟು ಎಷ್ಟು ಲೈಸೆನ್ಸ್ ಇದ್ರದ್ದು? ಲೈಸೆನ್ಸ್ ಒಂದೇ ಸರ್. ಒಂದೇ ಎಷ್ಟು ಕಾರ್ಡ್ ಇದಾವೆ ಅವ್ರಿಗೆ ಒಟ್ಟು? ಅವ್ರಿಗೆ ಎಷ್ಟು ಗೊತ್ತಿಲ್ಲ ಸರ್. ನಮ್ಗೆ ಇಷ್ಟ ಕೊಡ್ತಾರೆ. ಇಷ್ಟು ಕೊಟ್ಟು ನಾವು ತಗೊಂಡು ಅವ್ರು ಲ್ಯಾಗಿನ್ ತಗೊಂಡು ನಾವು ಇಷ್ಟು ಜನಗಳಿಗೆ ಮಾಡಬಾರ್ದು. ಇವರಿಗೆ ಗೊತ್ತಿಲ್ಲ. ನಮ್ಗೆ 10 ವರ್ಷದಿಂದ ಇನ್ನೇ ಮಾಡ್ತಿದ್ವಿ ಜನಗಳಿಗೆ. ಅವರು ಆದಮೇಲೆ ಅವರು ಮತ್ತೆ ಅಲ್ಲಿ ಲಾಸ್ಟ್ ಅವ್ರು ಆಗ್ತಾರೆ. ಗಂಗಾಪುರ ಕರ್ಸಿ ಕರ್ಸಿ ಫೋನ್ ಮಾಡಿ ಅವ್ರಿಗೆ. ಇದು ಫುಡ್ಡವರು ಹೊಸಬ್ರಲ್ಲಪ್ಪ ಅವರಲ್ಲಿ ಅವ್ರಿಗೆ ಹೇಳಿ ಸ್ಟಾಕ್ ತೊಗೊಳಕ್ಕೆ ಹೇಳಿ. ಆನ್ಲೈನ್ ಸ್ಟಾಕ್ ತೊಗೊಳಕ್ಕೆ ಹೇಳಿ. ಈಗ ಸ್ಟಾಕ್ ಇದೆ ತೊಗೊಳಕ್ಕೆ. ಸರಿ ಇದು ಓಪನ್ ಮಾಡಿಸಿ ಮಾಡ್ತೀವಿ ಸರ್. ಮತ್ತೆ ತೆಗ್ಸಿ ಅದೇ ಅದೇ ಬೀಗ ಅಲ್ಲಿದು ಓಪನ್ ಆಯ್ತಾ? ಇಲ್ಲ ಸರ್, ಅಲ್ಲಿ ಗೊತ್ತಿಲ್ಲ ಸರ್. ಮಾಡೋದು ಹಾಂ ಮಾಡಿ. ಏನು ಗೋಡೌನ್ಕಿನಾ? ಏಯ್ ಕೊಡಪ್ಪ ಅವ್ರಿಗೆ. ಬನ್ನಿ ನೀವು ಬನ್ನಿ. ಕೇಳಿ ಮಾಡಿ ಸಾರಿ. ಓಪನ್ ಮಾಡಬೇಕಾ ಇಲ್ಲ? ಅರ್ಥ ಆಯ್ತಲ್ಲ? ಅವನು ತಳವಾರಿದ್ದಾನೆ, ಸರ್ಕಾರಿ ನೌಕರ. ಬೇರೆಯವ್ರು ಇನ್ನೊಂದು ವಿಡಿಯೋ ಬಂದಿಲ್ಲ ಓಪನ್ ಮಾಡೋಕ್ಕೆ. ಏನು ಇಟ್ಟಿದ್ರೆ ಒಳಗಡೆ? ಎಷ್ಟು ಮೂಟೆ ಇದೆ ಒಟ್ಟು? ಅಲ್ಲ ಎಷ್ಟು ಮೂಟೆ ಇದೆ? ಲಾಕ್ ಮಾಡಿ ಕೆಳಗೆ ಬೇಕು. ಹಂಗಲ್ಲ 2 ಕಿಲೋ ಇಟ್ಕೊಂಡು ನೀನು ಬಪ್ಪ ಈ ಕಡೆ ಬೇರೆ ಮಾಡ್ತಾರೆ ಮಾಡಿ. ಬರೋದು ಸರ್. ಇದು ಬರೋಲ್ದು? ಆಯ್ತು. ಎಷ್ಟು ಮೂಟೆ ಇದೆ? ಇದು ಸರ್ ಆಯ್ತು ಸರ್. ಈಗ ರೈತಗಳು ಎಷ್ಟು ಮೂಟೆ ಇದೆ ಅಂತ ಎಷ್ಟೇ ಗೊತ್ತಿಲ್ಲ ಸರ್. ಇಷ್ಟೊಂದು ಆಯ್ತು ಎಷ್ಟು ಗೊತ್ತಿಲ್ಲ ಸರ್. ಅಂದಾಜು ಎಷ್ಟು ಮೂಟೆ ನೀವು ತಗೊಂಡಿದ್ದೀರಲ್ವಾ? ಹೆಂಗೆ ಮೂಟೆ ಕ್ವಿಂಟಲ್ ಹೆಂಗೆ? ಕ್ವಿಂಟಲು 2800 ನೀವು ತಗೊಂಡಿರೋದು ಎಷ್ಟಕ್ಕೆ? 2800 ನೀವು ತಗೊಂಡಿರೋದು ಎಷ್ಟಕ್ಕೆ ಸರ್? 2800 ಸರ್. ಎಷ್ಟು ಗೊತ್ತಿಲ್ವಾ? ಅಲ್ಲ 2000 ರೂಪಾಯಿ 2800 900 100 ರೂಪಾಯಿ ಹಂಗೆ. ತಗೊಂಡಿರೋದಕ್ಕೆ ಚೀಟಿ ಇದೆಯಾ? ತಗೊಂಡಿರೋದಕ್ಕೆ ನಿಮ್ಮ ಹತ್ರ ಚೀಟಿ ಇದೆಯಾ? ರೈತಗಳು ತಗೊಂಡು ಬಿಲ್ ಬಿಲ್ ಇಲ್ಲ ಸರ್. ನೀವು ಕೊಟ್ಟಿದ್ದೀರಾ? ನಾವು ಕೊಟ್ಟಿವಿ ಸರ್. ನೀವು ಬಿಲ್ ಕೊಟ್ಟಿದ್ದೀರಾ? ಹ್ಞೂ ಸರ್. ನೀವು ಕೊಟ್ಟಿರೋ ಬಿಲ್ ಬುಕ್ ಎಲ್ಲಿ? ಬಿಲ್ ಬುಕ್ ಅಂತ ಇಲ್ಲ ಸರ್. ಮತ್ತೆ ಇದನ್ನೇನು ಮಾಡ್ತೀರಾ? ಇದನ್ನೇನು ಮಾಡ್ತೀರಾ ಜೋಳನ?
ಇದಕ್ಕೆ ಮತ್ತೆ ನಾವು ಇದು ಮಾಡಿ ಮಾರ್ತೀವಿ ಸರ್. ಏನು ಇದು ಮಾಡಿ ಅಂದ್ರೆ ಏನು ಮಾಡಿ? ಅಲ್ಲ ಮತ್ತೆ ಮತ್ತೆ ನಾವು ಮಾರ್ತೀವಿ ಸರ್. ಯಾರು ಮಾಡ್ತೀರಾ? ಅಲ್ಲ ಕೇಳ್ತೀನಿ, ನಮ್ಮ ಅಯ್ಯ ಮಾಡಿದ್ದು ಯಾರು ಮಾಡ್ತೀರಾ? ಗೌರ್ಮೆಂಟ್ಗೆ ಮಾಡಿದ್ವಿ, ಮತ್ತೆ ಇದಕ್ಕೆ ಮಾಡ್ತೀವಿ. ಅವು RTCಗಳೆಲ್ಲ ಎಲ್ಲಿಟ್ಟಿದ್ರಾ? ಇಲ್ಲೇ ಇದಾವ? ಪಾಣಿ ಪಾಣಿ ಎಲ್ಲ ಇಲ್ಲೇ ಇದಾವ? ಪಾನಿಗಳು ಇಲ್ಲ ಸರ್, ಇನ್ನು ಇಸ್ಕಲ್ಲ ಇನ್ನು ಈಸ್ಕೊಂಡಿದಿರಲ್ಲ? ಇಲ್ಲ, ಪಾನಿಗಳು ಏನಿಲ್ಲ. ಪಾಣಿಗಳು ಇದಾವೆ ನೋಡಿ, ಮತ್ತೆ ನಾನು ಸರ್ಚ್ ಮಾಡಿಸ್ತೀನಿ. ಎಲ್ಲಿಟ್ಟಿದ್ದೀರಾ ಪಾಣಿ? ಇಲ್ಲ, ಪಾನಿಗಳು ಅಂಥದ್ದು ಏನಿಲ್ಲ, ಪಾನಿಗಳು ಪಾಣಿಗಳು ಇಟ್ಕೊಂಡಿದ್ದೀರಾ? ಸರಿ, ಇದು ಲೆಕ್ಕ ಹಾಕಿ ಕೌಂಟ್ ಮಾಡಿ ತಗೊಳ್ಳಿ. ಇದು ಇಲ್ಲಿಗಲ್ ಅಂತ ಗೊತ್ತಿಲ್ವಾ ನಿಮ್ಗೆ? ಇಲ್ಲಿಗಲ್ ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿದೆ. ವ್ಯಾಪಾರ ಮಾಡೋ ಸರ್ ನಾವು. ವ್ಯಾಪಾರ ಮಾಡಿದ್ರೆ ನಿಮ್ಮ ಹತ್ರ ಬಿಲ್ ಇರ್ಬೇಕಲ್ಲ, ಬುಕ್ ಇರಬೇಕು, ಬಿಲ್ ಇರಬೇಕು, ಹೌದಲ್ವಾ? ಸೊಸೈಟಿ ಸೆಕ್ರೆಟರಿ. ಯಾವ ಸೊಸೈಟಿ? ಇದೆ ಸೊಸೈಟಿ. ಖರೀದಾಧಿಕಾರಿ ಸರ್. ಹಾಂ, ಖರೀದಾಧಿಕಾರಿ, ಜೋಳ ಖರೀದಾಧಿಕಾರಿ. ಯಾವ್ದ್ರದ್ದು? ಎಸ್ ಸರ್, ಜೋಳ ಖರೀದಾಧಿಕಾರಿ. ಜೋಳ ಖರೀದಿ ಅಧಿಕಾರಿ ಯಾವ ಡಿಪಾರ್ಟ್ಮೆಂಟ್? ಕೋಆಪರೇಟಿವ್ ಸೊಸೈಟಿ ಸರ್. ಏನು ಹೆಸರು ತಮ್ಮದು? ಹರಿಪ್ರಸಾದ್. ಖರೀದಿ ಮಾಡಿದ್ದೀರಾ ಇದು ನೀವು? ಇಲ್ಲ ಸರ್, ಇನ್ನ ಖರೀದಿ ಮಾಡಿಲ್ಲ. ರೈತರ ಅಕ್ಕಂಡು ಇಟ್ಕೊಂಡಿದ್ದಾರೆ ಅಷ್ಟೇ. ನಾವಿನ್ನ ಖರೀದಿ ಮಾಡಿದ್ವಿ ಸರ್. ಲಾಗಿನ ಇದಾಗಿರಲ್ಲ. ಹಾಗೆ ನಾವು ಕಟ್ಬೇಕು ಸರ್. ಅಲ್ಲ, ನೀವು ಖರೀದಿ ಮಾಡಕ್ ಇಟ್ಕೊಂಡಿದ್ದೀರಾ ಇಲ್ಲಿ? ಅಲ್ಲ, ರೈತರು ನೀವು ತರ್ಸ್ಕೊಂಡು ಇಟ್ಕೊಂಡಿದ್ದೀರಾ? ಅಲ್ಲ, ನಮ್ ಗೋಡನ್ ಸರ್ ಸಪ್ರೇಟ್ ಅಷ್ಟೇ ಹೊತ್ತಾಗಿ. ಯಾವ್ದು ಗೋಡೌನ್ ನಿಮ್ಗೆ? ಆ ಕಡೆ ಸರ್, ಅದಿಲ್ಲ ಸ್ವಲ್ಪ. ನಿಮ್ ಗೋಡೌನ್ ತೆಗ್ಸಿ. ನೀವೇನು MSP ಖರೀದಿ ಮಾಡ್ತೀರಿ? MSP ನಲ್ಲ, ಹೌದು ಸರ್. MSP ನಲ್ಲೇ ಸರ್ ಸ್ಟಾರ್ಟ್ ಆಗಿದೆ. MSP ಹಾಂ ಸರ್, ಹಿಂಗಾರು ಸ್ಟಾರ್ಟ್ ಮಾಡಿ ಸರ್. ಮುಂಗಾರನ್ನು ಸ್ಟಾರ್ಟ್ ಆಗಿದೆ. ಈಗ ಪ್ರೆಸೆಂಟ್ ಹಿಂಗಾರ ಇವತ್ತು ಸ್ಟಾರ್ಟ್ ಆಗಿದೆ ಸರ್. ಸ್ಟಾರ್ಟ್ ಮಾಡಿದ್ದೀರಾ? ನೀವು ರೈತರಿಂದ ತಗೋತೀರಾ, ಯಾರಿಂದ ಒಬ್ಬರಿಂದ ತಗೋತೀರಾ? ರೈತರಿಂದ ಸರ್. ಹಾಂ, ಮತ್ತೆ ಈಗ ನಿಮ್ಮನ್ನು ಕರೆದಿದ್ದ ನಾನು? ಅಲ್ಲ, ಇವ್ರು ಹಳೆ ಅಂತ ಸರ್. ಹಾಂ, ಅಳಿ ಅಂತಲ್ಲ ಸೆಕ್ರೆಟರಿ ಇವರು ಸರ್. ಅಲ್ಲಡೇ ಸರ್, ರಿಲೇಷನ್ ಪರವಾಗಿ ಹಳೆ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ನಾನು ಡೈರೆಕ್ಟರ್ ಆಫ್ ಸೊಸೈಟಿ ಆಗಿರ್ಬೋದು ಸರ್. ಈಗ ನಮ್ಮ ತಲೆಯಾರ ಫೋನ್ ಮಾಡಿದ್ವಿ ಸರ್, ಸೊಸೈಟಿ ಸ್ವತ್ತ ಓಪನ್ ಮಾಡ್ಬೇಕಂತ ಕಾಲ್ ಮಾಡ್ದ. ಈಗ ಇದು ಸೊಸೈಟಿ ಗೋಡೌನ್ ಅಲ್ಲ ಸರ್, ಸಮುದ್ರ ಬಾಯಿನ ಅಷ್ಟೇ. ನಿಮ್ದು ಎಲ್ಲಿದೆ? ನೀವು ಪರ್ಚೇಸ್ ಮಾಡಿ ಇಲ್ಲಿ ಇಡ್ತೀರಾ? ಆ ಕಡೆ ಸರ್, ನಾವು ನೀವು ಪರ್ಚೇಸ್ ಮಾಡಿ ಇಲ್ಲಿ ಇಡ್ತೀರಾ? ಆ ಕಡೆ ಸರ್. ಎಷ್ಟು ಪರ್ಚೇಸ್ ಮಾಡಿದ್ದೀರಾ ಇವತ್ತು? ಸರ್, ಇನ್ನು ತಗೊಂತೀವಿ. ಇವತ್ತುವರೆಗೆ ಎಷ್ಟು ಪರ್ಚೇಸ್ ಮಾಡಿದ್ದೀರಾ ಅಫಿಷಿಯಲ್ ಆಗಿ? ಮುಂಗಾರ ಸರ್, ಹಿಂಗಾರೋ ಮುಂಗಾರೋ ಜೋಳ ಖರೀದಿ ಎಷ್ಟು ಮಾಡಿದ್ದೀರಾ? ಸರ್ ನಮಗೆ ಮುಂಗಾರು ಬಂದ್ಬಿಟ್ಟು 450 ಜನಕ್ಕೆ ಆಗಿದೆ ಸರ್. ಏನು ತಮ್ಮ ಲಾಗಿನ್ ನನ್ನ ನೇರ ಪ್ರಶ್ನೆ, ಎಷ್ಟು ಕ್ವಾಂಟಿಟಿ ನೀವು MSP ನಲ್ಲಿ ಪ್ರೊಕ್ಯೂರ್ ಮಾಡಿದ್ದೀರಾ ಇವತ್ತವರೆಗೆ? ಪ್ರೊಕ್ಯೂರ್ಮೆಂಟ್ 450 ಜನಕ್ಕೆ ಸರಿಸುಮಾರು 35,000 ಆಗಿರ್ಬೋದು ಸರ್. ಎಲ್ಲಿದೆ ನಿಮ್ದು 35,000? ಸರ್, ಪ್ರೊಕ್ಯೂರ್ಮೆಂಟ್ ಐ ಆಮ್ ಆಸ್ಕಿಂಗ್. ನೀವು ಸರ್ ಲಾಗಿನ್ ಆಗಿದೆ ಸರ್. ಏನ್ ಹೆಸರು ತಮ್ಮದು? ಹರಿಪ್ರಸಾದ್ ಸರ್. ನಾನು ಹೇಳಿದೆ ಸ್ವಲ್ಪ ಕೇಳ್ರಿ ಸರ್. ಲಾಗಿನಲ್ಲಿ ಆಗಿದೆ, ಆದ್ರೆ ಖರೀದಿನ ಮಾಡಿಲ್ಲ ಸರ್ ನಾವು. ಖರೀದಿ ಆಗಿಲ್ಲ ಅಲ್ಲ? ನಿಮ್ದೇನೋ ಸ್ಟಾಕ್ ಹಂಗಾರೆ ಝೀರೋ ಇದೆ ಈಗ? ರೈತರು ಸ್ಟಾಕ್ ಇಟ್ಟಾರ. ಕ್ರೈಟೀರಿಯಾ ಏನು? ಪರ್ಚೇಸ್ ನೀವು ಯಾರಿಂದ ಮಾಡಬೇಕು? ರೈತರಿಲ್ಲ ಸರ್ ನಾವು ಮಾಡೋದು. ಸರಿ, ಓಕೆ, ಓವರ್. ತೊಗೊಳ್ಳಿ, ಇದು ಸ್ಟಾಕ್ ತೊಗೊಳ್ಳಿ. ಎಷ್ಟಿದೆ ಸ್ಟಾಕ್ ಎಣಿಸಿ. ನೀವು ಇಲ್ಲಿಗೆಲ್ಲ ಸ್ಟೋರ್ ಮಾಡಿದ್ರೆ ಎಷ್ಟು? ಎಲ್ಲರ ಹತ್ರ ಪರ್ಚೇಸ್ ಮಾಡಿ ಸ್ಟಾಕ್ ತಗೋತೀವಿ. ತೊಗೊಳಪ್ಪ, ಫುಡ್ ಅವರು ಕೌಂಟ್ ತಗೊಳ್ಳಿ, ಹೇಳಿ. ಅಮ್ಮ, ಅದು ರೈಸು ನಮ್ಮವ್ರು ಬಂದರು. ರೈಸು ಇದು ಓನರ್ ಯಾರು? ಇದು ಗೋಡೌನ್ ಅಲ್ಲ, ಈ ಗೋಡೌನ್ ಓನರ್ ನೀವು ತಾನೆ? ಆಯ್ತು, ನಿಮ್ದಾಯ್ತು. ಇನ್ನು ಬೇರೆ ಯಾರ್ದು ನನಗೆ ಬೇಡ. ಅಲ್ಲ, ರೈಸ್ ಹೇಳಿದ್ರಲ್ಲ, ರೈಸ್. ಹಾಂ, ರೈಸ್ ಯಾರ ಹೆಸರಲ್ಲಿ ಇರೋದು? ರೈಸ್ ನಮ್ಮ ಹೆಸರು ಗಂಗಪ್ಪ ಅಂತ. ನಿಮ್ಮ ಹೆಸರು ಲೈಸೆನ್ಸ್ ಇರೋದಾ? ಏನು ನಂಬರ್? ಶಾಪ್ ನಂಬರ್ ಏನು? 45. ಯಾಕೆ ನೀವು ಹೊರಗಡೆ ಅಲ್ಲಿ ಇಲ್ಲ ಸರ್, 2 ಪಾಯಿಂಟ್ಸ್ನಲ್ಲಿ ಸೇಲ್ ಮಾಡ್ತಾ ಇರ್ತೀವಿ ಸರ್. ಯಾರು ಅನುಮತಿ ಕೊಟ್ಟಿದ್ದಾರೆ ನಿಮಗೆ? DD ಆವಾಗ ಗೋಪಾಲಕೃಷ್ಣ MLA. ರೈಟಿಂಗ್ ಅಲ್ಲಿ ಅನುಮತಿ ಇದೆಯಾ ನಿಮಗೆ? ನಾನು ಕೊಟ್ಟಿದ್ದ ಲೆಟರ್ನಲ್ಲಿ ಐತೆ ಸರ್. ಅವರು ನೀವು ಕೊಟ್ರೆ ಆಗಲ್ಲ ಸರ್. ನಿಮಗೆ ಅನುಮತಿ ಕೊಟ್ಟಿದಾರಾ? ಅವು ಹಂಚು ಹೋಗಂತಂದು ಹೇಳಿದ್ರೆ ಹಂಚು. ಅವಾಗ ಬಾಯಲ್ಲಿ ಏನು ಹೇಳಿದ್ರು ಆಗಲ್ಲ 18 ಇಯರ್ಸ್ಲಿಂದ ಆಗಲ್ಲ ಸರ್. ಹೊರಗಡೆ ಇರೋದು ಇಲ್ಲಿಗಲ್ ಸ್ಟೋರೇಜ್. ತಗೊಳ್ಳಿ ಅದನ್ನ. ನಿಮ್ದು ಇದು ತೆಗೀರಿ, ಫೇರ್ ಪ್ರೈಸ್ ಶಾಪ್ ಓಪನ್ ಮಾಡಿ ಸ್ಟಾಕ್ ತೆಗೀರಿ. ಅಲ್ಲಿ ಮತ್ತೆ ಸರ್, ಯಾವ್ದು ನಿಮ್ದು ಫೇರ್ ಪ್ರೈಸ್ ಶಾಪ್ ಇದೆ ಅಲ್ವಾ? ಅಲ್ಲ ಸರ್, ಇಲ್ಲಿ ಸೆಕೆಂಡ್ ಪಾಯಿಂಟ್. ಓ, ಇದು ಸೆಕೆಂಡ್ ಪಾಯಿಂಟ್. ಅಂದ್ರೆ ದಿಸ್ ಈಸ್ ಆಲ್ಸೋ ಇಲ್ಲಿಗಲ್ ಸ್ಟೋರೇಜ್. ಇದು ಕಂಪ್ಲೀಟ್ ಸ್ಟಾಕ್ ತಗೊಳ್ಳಿ. ಫುಡ್ ಅವರು ಮೇಡಮ್ ಅವರು, ಫುಡ್ ಅವರು ಬನ್ರಿ ಇಲ್ಲಿ. ಒಂದು ಇದು ಇಲ್ಲಿಗಲ್ ಪ್ರೊಕ್ಯೂರ್ಮೆಂಟ್ ಆಫ್ ಜೋಳ ಒಂದು ಭಾಗ 1, ಭಾಗ 2. ಈಗ ರೈತರು ಭಾಗ 2 ಅಲ್ಲಿ ರೇಷನ್ ಏನಿದೆ ಅವ್ರಿಗೆ ಫೇರ್ ಪ್ರೈಸ್ ಕೊಟ್ಟಿರೋದೇ ಒಂದು ಕಡೆ. ಈ ಕಡೆ ಇಲ್ಲಿ ಮತ್ತೆ ಮನೆ ಹತ್ರ ಎಲ್ಲ ಸ್ಟೋರೇಜ್ ಮಾಡಿ ಹೋಗಿ. ಅದು ಕೌಂಟ್ ತಗೊಳ್ಳಿ.
ಅದನ್ನು ಇದು ಮಾಡಿದ್ರಾ? ಅದೇ ನೀವು ಬಂದ್ಮೇಲೆ ಲಾಕ್ ಓಪನ್ ಮಾಡ್ತೀವಿ. ರೈತ ಬಂದಾನ ಅದು ಓನರ್ ಕರ್ಸಿ. ಅಲ್ಲ ಇದಾನ ಆಲ್ರೆಡಿ ಅಲ್ಲ ಇದಾನ. ಅವ್ರಿಗೆ ಗೊತ್ತಿರದಿರ್ಲಿ, ನಾನು ಹೇಳಿದ್ ಮಾಡ್ರಿ. ಇಲ್ಲ ರೈತದಲ್ಲ ಕೊಂಡಿಗೆ ಕೊಡ್ತೇನೆ. ಇದು ಮೇಡಮ್ ಇದು ತರಿಸಿ ತಮ್ಮದು ಕೀ ತರಿಸಿ, ಕೀ ತರಿಸಿ. ಇಲ್ಲಿದ್ರು ತರಿಸಿ. ರೇಷನ್ ಓಪನ್ ಇದೆಯಾ? ಇದು ಬರ್ಪಲ್ಲಿ ಇಲ್ಲಿ ಅನುಕೂಲ ಆಗ್ತದಂತ ಇಲ್ಲಿ ಮಾಡ್ತಾರೆ. ಒಬ್ರು ಅಲ್ಲೇ ವಿಡಿಯೋ ಮಾಡಕ್ಕೆ ಹೇಳ್ರಿ ಸರ್. ಇನ್ನೂ ಖರೀದಿ ಆಗಿಲ್ಲ ಅಲ್ಲ? ನಾನು ಅಸಿಸ್ಟೆಂಟ್ ಕಮಿಷನರ್. ತಮಗಿರ್ಲಿ ಸ್ವಲ್ಪ ಮೈಂಡಲ್ಲಿ, ಅರ್ಥ ಆಯ್ತಲ್ಲ? MS ಮೇಲೆ ಹೆಂಗ್ ಪ್ರೊಕ್ಯೂರ್ಮೆಂಟ್ ಆಗುತ್ತೆ ಏನಾಗುತ್ತೆ ಗೊತ್ತಿಲ್ಲೇ ಬಂದಿಲ್ಲ. ಅಲ್ಲಿ ಸ್ಟಾಕ್ ತಗೊಳ್ಳಿ. ಬರ್ತೀವಿ ರೇಷನ್ ಶಾಪ್ ಕೇಳ್ಕೊಳ್ಳಿ. ರಾಮಕೃಷ್ಣ ಫುಡ್ಡವ್ರು ಯಾರು ಇರ್ತೀರಾ? ಅಲ್ಲಿ ಅಲ್ಲೇರಿದ್ದೀರಾ? ನೀವು ಒಟ್ಟು ಎಷ್ಟಿದ್ದೀರಾ ಫುಡ್ಡವ್ರು? ಸ್ಟಾಪ್ ಮಾಡಿ. ಇರ್ಲಿ ಉಳಿದವ್ರು ಬನ್ನಿ, ಅದು ಓಪನ್. ಹೊಲ್ದಾಗ ಬರ್ರಿ ನೋಡ್ಲಿ, ಇದ್ರೆ ಡನ್, ಇಲ್ಲಾಂದ್ರೆ ಬೇಡ. ಇವರೇ ಬೆಳೆದಿರೋದು ರೈತರೇ, ಗೊತ್ತು. ನೀವು ರೈತರ ಹತ್ರ ಎಲ್ಲ ತಗೊಂಡಿದ್ದೀರಾ? ನಾವು ತಗೊಂಡಿಲ್ಲ. ನೀವು ತಗೊಂಡಿದ್ದೀರಾ? ನಾವು ತಗೊಂಡಿಲ್ಲ. ಮತ್ತೆ ಇಷ್ಟು ಹೆಂಗೆ ನೀವು ಇಲ್ಲಿಗೆಲ್ಲ ನಮ್ದು ನಿಮ್ಮ ಅವ್ರು ಯಾರಿದ್ರು ಅವರೇ ಹೇಳಿದ ರೈತರ ಕಡೆ ತಗೊಂಡಿದ್ದೀವಿ ಅಂತ. ಯಾರು ಅವರೇ ಹೇಳಿದ್ರು ನೀವು ಬರೋಕೆ ಯಾರನ್ನ ಹೇಳಿ ಸರ್? ಅಲ್ಲ ಸರ್, ಯಾರನ್ನ ಹೇಳಿ ನಾವು ಸರ್ ಯಾರನ್ನ ಹೇಳಿ ಸರ್? ಅಲ್ಲ ಸರ್, ಯಾರನ್ನ ಹೇಳಿ ಸರ್? ನೀನು ಬರೋಕಿನ ಮುಂಚೆ ಅವ್ರು ಇದ್ರಲ್ಲ ನಿಮ್ಮ ಮಾವರು ಎಲ್ಲ ಅವರೇ ಹೇಳಿದ್ರು. ಸರ್ ಆಗಲಿ, ತೊಂದ್ರೆ ಇಲ್ಲ. ಅಲ್ಲ ಸರ್, ಅವ್ರು ಯಾರನ್ನ ಬರಲಿ ಸರ್, ಯಾರನ್ನ ಬರಲಿ. ನಮ್ಮ ಹೊಲ್ದಾಗ GPS ಆಗಿ ಬೆಳೆದಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಇಲ್ಲಾಂದ್ರೆ ಎಲ್ಲ ಸೀಸ್ ಮಾಡಿ ತಗೊಂಡೋಗ್ಬಿಡ್ಲಿ. ಅಲ್ಲ ಇವಾಗ ತೊಗೊಂಡೋಗ್ಬಿಡ್ಲಿ, ತೊಂದ್ರೆ ಇಲ್ಲ. ನಮ್ಮ ಅದ್ರಾಗ ಹೊಲ್ದಾಗ ಬೆಳೆದಿದ್ರೆ ಕೊಳ್ಳಿ, ಇಲ್ಲಾಂದ್ರೆ ಸೀಸ್ ಮಾಡಿ ತೊಗೊಂಡೋಗ್ಬಿಡ್ಲಿ. ತೊಗೊಂಡೋಗ್ತೀವಿ. ಹಾಂ, ನಾವು ಓಪನ್ ಹೇಳ್ತೀವಿ ಸರ್, ನಾವೇನು ತೊಂದ್ರೆ ಇಲ್ಲ. ತೊಗೊಂಡೋಗ್ತೀವಿ. ನಾವು ಬೆಳೆದಿದ್ರೆ ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಗೊತ್ತು, ಪ್ರೊಸೀಜರ್ ಮಾಡೋದು ನಮ್ಗೆ ಗೊತ್ತು. ಅಲ್ಲ ಸರ್, ರೈತರು ಬೆಳೆದಾರೆ ಸರ್, ರೈತರು ಬೆಳೆದಿರೋದು ರೈತರು ಬೆಳೆದಿರೋ, ಬೇರೆ ಎಲ್ಲ ಬೆಳೆಯಲ್ಲ. ಆಯ್ತಲ್ಲ ಸರ್? ಅಲ್ಲ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ. ಅಲ್ಲ ಸರ್, ನಿಮಿಷ, ನನ್ನ ಹೆಸರು B ನಾರಾಯಣ ಸ್ವಾಮಿ ಅಂತೇಳಿ. ನಮ್ಮ ಸರ್ವೆ ನಂಬರಲ್ಲಿ ಬೆಳೆದಿದ್ರೆ ಕೊಳ್ಳಿ. ನಮ್ಮ ಅಣ್ಣ ಹೆಸರು ಇದಾನ, ನಮ್ಮ ಅಣ್ಣ B ಮಲ್ಕಾಡೆ ಅಂತ ನಮ್ಮ ಅಣ್ಣ ಹೆಸರು ಮೇಲೆ ಐತೆ. ನಮ್ಮ ಅಣ್ಣ ಬೆಳೆದಾನ, ಇದ್ರೆ ಕೊಳ್ಳಿ, ಇಲ್ಲಿ ಬೇಡ. ನಮ್ಮ ಮಾಮೂರ ಹೆಸರು, ನಮ್ಮ ಅಕ್ಕನ ಹೆಸರು, ನಮ್ಮ ವೈಫ್ ಹೆಸರು ಎಲ್ಲ ಇದಾವ. ಬೆಳೆದಿದ್ರೆ ಕೊಳ್ಳಿ, ಬೇಡ. ಅದ್ರ ಬಂದು GPS ಮಾಡ್ಕೊಂಡು ಇದ್ರೆ ಕರೆಕ್ಟ್ ಇದ್ರೆ ಕೊಳ್ಳಿ, ಬೇಡ. ಇದು ಸೀಸ್ ಮಾಡ್ಕೊಂಡು ತಗೊಂಡು ತೊಂದರೆ ಇಲ್ಲ. ಸರಿ, ಮಾಡ್ತೀವಿ. ಹ್ಞೂ, ಕಾನೂನು ಪ್ರಕಾರನೇ ಮಾಡ್ತೀವಿ. ನಾವೆಲ್ಲ ಪಾಣಿ ಎಲ್ಲ ಇತ್ತು. ಸದ್ಯಕ್ಕೆ ಈಗ ಮನೆ ಮುಂಗಾರಾಗಿದೆ ಸರ್, ಇದು ಮುಂಗಾರದಿದ್ದು. ಹಿಂಗಾರು ಇವತ್ತು ಸ್ಟಾರ್ಟ್ ಆಗಿದೆ. ಇಲ್ಲಿ ಲಾಗಿನ್ ಕೊಡೋದು, ಲಾಗಿನಲ್ಲಿ ಹಿಂಗೆ ಮುಂಗಾರು ಹಿಂಗಾರು. ಇಷ್ಟು ಎಷ್ಟು ದಿನ ಆಯ್ತು ಈಗ ಸರ್? ಈಗ 4-5 ಡೇಸ್ ಇದ್ದ, ಎಲ್ಲ ಒಂದು 20 ಡೇಸ್ ಇದ್ದ ನಾವು ಮುಂಗಾರು ಹಿಂಗಾರೆಲ್ಲ ಒಂದು ರೈತ ಸರ್ ಎಲ್ಲ ಒಂದು ಬಂದು ಹಾಕಿದ್ದಾರೆ. ಎಷ್ಟು ಜನ ಹಾಕಿದ್ದಾರೆ? ಕನಿಷ್ಠ ಒಂದು 10-15 ಜನ ಹಾಕಿವಿ ಸರ್. ನಮ್ಮಲ್ಲೇ, ಮತ್ತೆ ಯಾವ ಬೇರೆಯವರಲ್ಲ, ನಮ್ಮ ಫ್ಯಾಮಿಲಿ. ಅಂತ ಕೇಳಿ ನಮ್ಮ ಫ್ಯಾಮಿಲಿಯಲ್ಲೇ ಒಂದು 10-20 ಜನ ಆಗಿರ್ಬೋದು. ನಮ್ಮ ಫ್ಯಾಮಿಲಿಯಲ್ಲೇ. ನಮ್ಮ ಫ್ಯಾಮಿಲಿ, ಮತ್ತೆ ಬೇರೆ ಏನಿಲ್ಲ. ನಮ್ಮ ಫ್ಯಾಮಿಲಿ ನಮ್ಮ ಹೊಲ್ದಾಗ ಬೆಳೆದಿದ್ರೆ ಕೊಳ್ಳಿ, ಇದ್ರ ಬೇಡ. ಇದು ಲೆಕ್ಕ ಹಾಕಿದಾರನಪ್ಪ ಎಷ್ಟಿದೆ ಅಂತ ಅಂದಾಜು ಎಷ್ಟಿದೆ? ನಾನು ಹಂಗೆ ಹೇಳ್ತೀನಿ. ಹಾಂ, ಅಷ್ಟೇ ಸರ್. ನಾನು ಓಪನ್ ಹೇಳ್ತೀನಿ ಸರ್.
ಕ್ಲೋಸ್ ಮಾಡಿ ಲಾಕ್ ಮಾಡಿ ಇವ್ರು ಇರ್ತಾರೆ, DD ಅವ್ರು ಬರ್ತಾರೆ. ಏನು ನಿಯಮ ಇದೆ ನಿಯಮದ ಪ್ರಕಾರ ಮಾಡಿ, ಆಯ್ತಲ್ಲ. ನಿಮ್ಮ DD ಅವ್ರಿಗೆ ಹೇಳಿದ್ದಾರೆ, ಬರ್ತಾರೆ ಈಗ. ಕ್ಲಿಯರ್? ನೀವಿಲ್ಲೇ ಇದ್ಬಿಡಿ. ನೀವು ಫುಡ್ ಅವ್ರು ಇಬ್ಬರು ಇರಿ, ಮೆನ್ ಇಬ್ಬರು ಇರ್ತಾರೆ, ಆಯ್ತಲ್ಲ. ಅವ್ರು ಬಂದು ಪ್ರೊಸೀಜರ್ ಮಾಡ್ತಾರೆ, ಮಾಜರ್ ಮಾಡಿ ಏನಿದೆ ಮಾಡಿ EC ಆ್ಯಕ್ಟ್ ಪ್ರಕಾರ ಆ್ಯಂಡ್ BNS ಪ್ರಕಾರ. ಮುಂಗಾರೆಲ್ಲ ಮಣ್ಣಾಗಿದೆ ಸರ್. ಹಿಂಗಾರಿ ಅಷ್ಟು ಅಲ್ಲ, ನಮ್ಗೆ ಹೇಳಲಿಲ್ಲ. ಒಂದು ಸೆಕೆಂಡ್ ನಾವು ಮತ್ತೆ ನಮ್ಗೆ ಹೇಳ್ಬೇಕಲ್ಲ, ಮತ್ತೆ ನಾವು ಮುಂಜಾನೆ ಇದಾಗಬಾರ್ದು. ಹಿಂಗೆ ಮುಂಗಾರೆಲ್ಲ ಮಣ್ಣು ಕ್ಲೋಸ್ ಆಗಿದೆ, ಹಿಂಗಾರಿಗೂ ಸ್ಟಾರ್ಟ್ ಆಗಿದೆ. ಲೈನೆಲ್ಲ ಕೊಟ್ಟಿದ್ದೀವಿ ಬರಪ್ಪ. 34 ವಾಲ್ಮೀಕಿ ಜನಾಂಗ. ಯಾರ್ದಪ್ಪ ಇದು? ಏನು ಹೆಸರು ನೀವು? ನರಸಿಂಹರು ಕುಂಬಾರ ನರಸಿಂಹರು. ಯಾವ ಊರು ನಿಮ್ಮದು? ಇದೆ ಸರ್. ಇದು ಯಾರ್ದಿದು ಗೋಡೌನು? ಹೌದು, ದೇವಸ್ಥಾನ ಇದು. ಯಾರ್ದದು ಗೋಡೌನು? ದೇವ್ರದ್ದು ಕಟ್ಟಿ ಸರ್ ಗೋಡೌನ್ ಯಾರ್ದು? ದೇವ್ರು ಯಾರದು? PR ಹತ್ರ ಇದೆ. ಸರ್. ಅವ್ರು ಯಾರದು ಬಸ್ಸಲ್ಲಿ ಇದೆ? ಅವರು ಮತ್ತೆ ನೀವ್ಯಾಕೆ ನಂದು ಅಂತಂದ್ರೆ ಈಗ ಆಲ್ರೆಡಿ ದೇವ್ರದು ಅಂತ? ಅಲ್ಲ, ಅದ್ರಾಗ ಜೋಳ ಹಾಕಿ ಸರ್. ಸೊ ಏನು ಹಾಕಿದ್ರೆ ಅಂತ ಕೇಳಲಿಲ್ಲ ನಾನು. ಫಸ್ಟ್ ಕೇಳಿದಕ್ಕಾಗ್ತದೆ. ನರಸಿಂಹಲು ಅವರು ಗೋಡೌನ್ ನಿಮ್ದಲ್ವಾ? ಅಲ್ಲ, ಇನ್ಯಾರ್ದು? ಬೇರೆಯವ್ರು ಬೇರೆ ದೇವ್ರಿದ್ದಾರು ಕಟ್ತಾರೆ ಅವರು. ಯಾರು? ಅವ್ರು ಯಾರು? ದೇವ್ರು ಅವ್ರ ಹೆಸರೇನಪ್ಪ? ಕಟ್ಸೋರ್ ಹೆಸರೇನು? ಗೋಪಾಲ. ಎಲ್ಲಿ ಗೋಪಾಲ್? ಅಂತಾನೆ ಶಂಕರಪ್ಪ. ಶಂಕರಪ್ಪ. ಅಲ್ಲಿ ಮನೆ, ಅಲ್ಲಿ ಊರಾಗ ಇದು ನೋಡ್ಕೊಳ್ಳೋದು ನೀವೇನ ಈಗ? ನಾವು ನೋಡ್ಕೊಂಡೆ ಸರ್. ನೋಡ್ಕೊಳ್ಳೋದು ನೀವೇನಾ? ನೋಡ್ಕೊಂಬಂದು ನಾವೇ ಸರ್. ನಾವೇ ಜಾಗ ಇಲ್ಲದಕ್ಕೆ ಇದ್ರಾಗ ಐತೆ ಖಾಲಿ ಐತೆ ಅಂದ್ರೆ ಹಾಕಿ ಸರ್. ಯಾರು ಹಾಕ್ಸಿದ್ರು? ನಾವು ಹಾಕಿ, ಯಾವ ಹುಡುಗರು ಹಾಕ್ತಾರೆ. ಅವ್ರ ಹೆಸರೇನು? ಅವ್ರು ನಾರಾಯಣ ಸ್ವಾಮಿ ನಿಂಗಮೂರ್ತಿ ಅವ್ರು ಹಾಕ್ಸಿರೋದಾ? ನಾರಾಯಣ ಸ್ವಾಮಿ ಲಿಂಗಮೂರ್ತಿ ಅವರು ಇಲ್ಲಿ ಹಾಕ್ಸಿದ್ದಾರೆ. ನಾವು ಮನೆ ಇಲ್ಲ ಅಂದ್ರೆ, ಯಾಕೆ ಇಲ್ಲ ಅಂದ್ರೆ ನಾವು ಹಾಕಿದ್ವಿ. ಹಾಕಿದ್ದಾರೆ. ಏನ್ ಹಾಕಿದ್ರು ಅಲ್ಲಿ? ಜೋಳ ಹಾಕಿದ್ವಿ. ಜೋಳ ಹಾಕಿದ್ರ? ಯಾರಿಂದ ಖರೀದಿ ಮಾಡಿದ್ರಿ? ಖರೀದಿ ಮಾಡಿಲ್ಲ ಸರ್, ಇನ್ನ ಮಾಡಿಲ್ಲ. ನಮ್ಮ ಸ್ವಂತ ಮಾಲ್ ಹಾಕಿ ಸರ್. ಎಷ್ಟು ಬೆಳೆ ಬೆಳೆದಿದ್ರಿ? ಎಷ್ಟು ಬೆಳೆ ಅಂದ್ರೆ 20 ಎಕರೆ ಬೆಳೆದಿವಿ. 20 ಎಕರೆ? ಒಂದು ಎಕರೆಗೆ ಎಷ್ಟು ಬರುತ್ತೆ? 40 ಎಕರೆ ಬರ್ತದೆ. ಸರಿ ತೆಗಿಸಿ ನೋಡೋಣ. 20 ಎಕರೆ RTC? 20 ಎಕರೆ RTC ಇದೆಯಾ? 20 ಎಕರೆ ಪಾಡಿ ಐತಾ? ಓ ಆಯ್ತು ಸರ್. ಯಾರ ಹೆಸರಲ್ಲಿದೆ? ಎಲ್ಲರೂ ನಮ್ಮ ಅಣ್ಣ ತಮ್ಮರ ಹೆಸರಲ್ಲ ಐತೆ. ಹಾಂ ಸರಿ. ಮತ್ತು ನಂದು ಒಂದು ದೇವ್ರದಲ್ಲ ಗೋಡೌನು? ಎಷ್ಟು ಚೀಲ ಇದಾವೆ? 300 ಚೀಲ. 300 ಚೀಲ. 300 ಚೀಲ. ಎಷ್ಟು ಒಂದು ಚೀಲ? 60-65 ಕ್ವಿಂಟಲ್ ಹೆಂಗೆ ತಗೊಂಡಿದ್ದು? ಕ್ವಿಂಟಲ್ ತಗೊಂಡಿದ್ದಲ್ಲ ಸರ್ ನಾವು. ರೈತ ಸರ್ ಅಂದ್ರೆ ಮತ್ತೆ ನಾವು ಕ್ವಿಂಟಲ್ ಸರಿ ಲೆಕ್ಕ ಹಾಕ್ತೀವಿ, ಗೊತ್ತು. ಬಂದ್ರಪ್ಪ ಹಾಂ ತಗೊಳ್ಳಿ, ಸ್ಟಾಕ್ ತಗೊಳ್ಳಿ. ಎಲ್ಲಿ ನಿಮ್ದು RTC? ಎಷ್ಟು ಸರ್ವೆ ನಂಬರ್? ಎಷ್ಟು ಸರ್ವೆ ನಂಬರ್? ಎಷ್ಟು? ಏ ಬನ್ರಿ ಇಲ್ಲಿ ಎಲ್ಲಿ ಹೋಗ್ತೀರಾ? ಬಾರಪ್ಪ ಆಯ್ತಾ? ಎಲ್ಲಿ ಹೋದ್ ಸರ್? ಎಲ್ಲಿ ಹೋಗ್ತೀನಿ ನಾನು? ಎಲ್ಲಿ ಊರಿಗೆ ಎಷ್ಟು ಕೇಳ್ತಾರ ಅಷ್ಟು ಮಾತಾಡ. ಯಾಕಪ್ಪ ಹೆಚ್ಚಿಗೆ ಮಾತಾಡೋದು? ಹೆಚ್ಚಿಗೆ ಇಲ್ಲ ಸರ್, ನಾವು ಹೆಚ್ಚಿಗೆ ಯಾಕೆ ಮಾತಾಡೋಣ? ಫುಡ್ ಅವರು ಲೈಟ್ ಆನ್ ಮಾಡಿ. ಇವ್ರೆ ಲೇಟ್ ಇಲ್ಲ ಸರ್, ಲೈಟ್ ಇಲ್ಲ. ಎಷ್ಟು ದಿನ ಆಯ್ತು ಲೈಟು? 3 ದಿನ ಅಷ್ಟೇ ಆಯ್ತು. 3 ದಿನ 4 ದಿನ ಆಯ್ತು ಅಷ್ಟೇ. ಯಾರ್ಯಾರಿಂದ ಇಸ್ಕೊಂಡಿದ್ದೀರಿ? ಅಣ್ಣ ತಮ್ಮದಿರು ಲಿಸ್ಟ್ ಇದೆಯಾ? ಯಾರಿಲ್ಲ ಸರ್, ಅಣ್ಣ ತಮ್ಮರು ನಾವು ಹಾಕಿವಿ ಸರ್. ಇಲ್ಲಿ ಹೆಸರೇನು ಅಣ್ಣ ತಮ್ಮದಿರು? ನಮ್ಮ ಲಕ್ಷ್ಮಣ್ಣ, ಹ್ಞೂ, ಚಂದ್ರ, ಶ್ರೀರಾಮುಲು. 3 ಜನ. ಎಷ್ಟೆಷ್ಟು ಎಕರೆ ಇದೆ ಒಬ್ಬೊಬ್ರದ್ದು? ಒಬ್ಬೊಬ್ರದ್ದು ಎಷ್ಟೆಷ್ಟು ಎಕರೆ ಇದೆ ಜಮೀನು? ಇಲ್ಲ ಎಲ್ಲಿ ಹೇಳಕ್ ಹೋಗೋಣ ಸರ್ ನಾವು. ಎಲ್ಲಾರ್ಗು ಹೇಳ್ಕೊಂತ ಹೋದ್ರೆ ಮತ್ತೆ ಎಲ್ಲ ಇಲ್ರಿ ಸರ್, ನನ್ಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲ ಸರ್. ಇಲ್ಲಿದ್ರೆ ನಾನು ಯಾಕೆ ಹೇಳ ಸರ್? ನೀವು ಎಷ್ಟು ಎಕರೆ ಐತೆ ಭೂಮಿ ನಿನ್ನ ಮೇಲೆ ಗೊತ್ತಿಲ್ಲ ಅಂದಿಲ್ಲ? ನಮ್ಮದೊಂದು 20 ಎಕರೆ ಐತೆ, 15 ಎಕರೆ 20 ಎಕರೆ ಅಷ್ಟೇ. ಬೇರೆಯವ್ರು ಇದಾವೆ, ಅವ್ರ ಅಣ್ಣ ತಮ್ಮರು ಅವ್ರು ಬಳ್ಳಾರಾಗ ಇದಾರೆ ಸರ್. ಇಟ್ಟೋದಕ್ಕೆ ಖರ್ಚು ಇದೆಯಾ?
ಖರೀದಿ ಮಾಡಿರೋದಕ್ಕೆ ಅಥವಾ ತಗೊಂಡಿರೋದಕ್ಕೆ ಇಟ್ಟಿರೋದಕ್ಕೆ ಬಿಲ್ಲು ಏನಾದರೂ ಇದೇನು ಮಾಡ್ತೀರಾ ಈಗ? ಏನು ಗೌರ್ಮೆಂಟ್ ರೇಟ್ಗೆ ಆಯ್ತಾ ಅಂತ ಹಾಕಿ ಸರ್ ಅಷ್ಟೇ. ಗೌರ್ಮೆಂಟ್ ರೇಟ್ಗೆ ಯಾರು ಕೊಡ್ತೀರಾ? ಗೌರ್ಮೆಂಟ್ ರೇಟ್ಗೆ ಯಾರು ಗೌರ್ಮೆಂಟ್ ರೇಟ್ ಇಲ್ಲೇ ಸಾಂತರ ಸರ್. ಏನು ಗೌರ್ಮೆಂಟ್ ರೇಟ್ ಏನಿದೆ? ಎಷ್ಟು 3,000 ಏನೋ ಅಂತಾರ ಸರ್, 3,600 ಅದಕ್ಕೆ ಹಾಕಿ ಇಲ್ಲಿ ವರ್ಷ ಮಾರ್ಬಿಡ್ತಿದ್ವಿ, ಈ ವರ್ಷ ಹಾಕಿ ಎಷ್ಟು ದಿನ ಆಯ್ತು ಇಲ್ಲಿಟ್ಟು? 3 ದಿನ ಆಯ್ತು ಸರ್, 3 ದಿನ 4 ದಿನ ಆಯ್ತು ಅಷ್ಟೇ. ಗೌರ್ಮೆಂಟ್ ಅವ್ರು ತಗೋತಾ ಇದ್ದಾರಾ? ಇನ್ನೂ ಇಲ್ಲ ಸರ್. ಯಾವಾಗ ತಗೋತಾರಂತೆ? ಯಾವಾಗ ಲಾಗಿನ್ ಕೊಟ್ಟರೆ ಅವ್ರು ತಗೊಂತಾರೆ, ತಿಂಗಳ ತಗೊಂಡ್ರೆ ಬರುತ್ತೆ. ಯಾವಾಗ ತಗೋತಾರಂತೆ? ಯಾವ ತಗೊಂತಾರೆ ಹೆಂಗೆ ಗೊತ್ತಾಗ ಸರ್? ನಾಳೆ ಏನೋ ಗೊತ್ತಿಲ್ಲ ಸರ್. ಸೆಕ್ರೆಟರಿ ಇದ್ರಲ್ಲ ಅವರು ಲಾಗಿನ್ ಆಗಿದೆ ಅಂತ. ಏನು ಗೊತ್ತಿಲ್ಲ ಸರಿ, ಓಕೆ. ಇಲ್ಲಿಗಲ್ ಸ್ಟೋರೇಜ್ ಅನ್ನೋದೇನು ಲೆಕ್ಕ ಹಾಕಿ ಫುಡ್ ಅವರು ಸ್ಟಾಕ್ ತಗೊಂಡು ಸೀಸ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಆಯ್ತಲ್ಲ. ಇದು ಅದು ಮತ್ತೆ ಅದೇನು ರೇಷನ್ ಶಾಪ್ ಇದೆಯಲ್ಲ, ಅಕ್ಕಿ ಹೊರಗಡೆ ಇಟ್ಟಿಲ್ಲ, ಅವ್ರದ್ದು ಕೂಡ ಸ್ಟಾಕ್ ತಗೊಳ್ಳಿ. ಎಕ್ಸೆಸ್ ಅಥವಾ ಲೆಸ್ ಅಥವಾ ಇಲ್ಲಿಗಲ್ ಬಿಯಾಂಡ್ ಅವ್ರ ಶಾಪ್ ಬಿಟ್ಟು ಬೇರೆ ಕಡೆ ಸ್ಟೋರೇಜ್ ಮಾಡೋದಕ್ಕೆ ಅವ್ರ ಮೇಲೆ ಒಂದು ಇದು ಮಾಡಿ ಕೇಸ್ ಮಾಡಿ ಆಯ್ತಲ್ಲ, ಸೀಸ್ ಮಾಡಿ ಅದನ್ನು ತಗೊಳ್ಳಿ.